ದಿನಾಂಕ 3-4-2025 10 ದಿನಗಳ ಕಾಲ ಪಾವಗಡ ಪಟ್ಟಣದ ಬ್ರೈಟ್ ಫ್ಯೂಚರ್ ಕಂಪ್ಯೂಟರ್ ಕೇಂದ್ರದಲ್ಲಿ 6ರಿಂದ 15 ವರ್ಷದ ಒಳಗಿನ ಮಕ್ಕಳಿಗಾಗಿ ಗಾಂಧಾರಿ ವಿದ್ಯೆಯ ತರಬೇತಿ ಹಮ್ಮಿಕೊಳ್ಳಲಾಗಿದ್ದು, ಆಸಕ್ತ ಪೋಷಕರು ನಮ್ಮ ಮೊಬೈಲ್ ನಂಬರನ್ನು ಸಂಪರ್ಕಿಸಲು ಕೋರಲಾಗಿದೆ. ಶುಕ್ರವಾರ ಬೆಳ್ಳಂಬೆಳಗ್ಗೆ ದೊಮ್ಮತ್ಮರಿ ಗ್ರಾಮದ ಬಳಿ ಅಪರಿಚಿತ ವಾಹನವೊಂದು ಡಿಕ್ಕಿಯಾಗಿ ವೆಂಕಟಾಪುರ ಗ್ರಾಮದ 60 ವರ್ಷದ ಕಾಸಿಂ ಎನ್ನುವ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಪಾವಗಡ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪಾವಗಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಶುಕ್ರವಾರ ಪಾವಗಡ ತಾಲೂಕಿನಲ್ಲಿ ನಡೆದ SSLC ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಅತ್ಯಂತ ಸಂಭ್ರಮ ಸಡಗರಗಳಿಂದ ಪರೀಕ್ಷೆಯನ್ನು ಎದುರಿಸಿದ್ದಾರೆ. ಯಾವುದೇ ವೆಬ್ ಕ್ಯಾಮ್ರಾ ಇರಲಿ, ಯಾವುದೇ CC ಕ್ಯಾಮ್ರಾ ಇರಲಿ, ನಮಗೇನು ಭಯ ಇಲ್ಲ ಅನ್ನೋ ರೀತಿಯಲ್ಲಿ ಹೆಚ್ಚು ಮಕ್ಕಳು ಖುಷಿಯಿಂದ ಪರೀಕ್ಷೆಯನ್ನು ಬರೆದು ಪಾವಗಡ ಪವರ್ ನ್ಯೂಸ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಬನ್ನಿ, ಹಾಗಾದರೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನಾವೀಗ ಕೇಳೋಣ. ಹೆಸರು ಕಾವ್ಯ. ಹೇಗಿತ್ತು ಎಕ್ಸಾಮ್ ಇವತ್ತು? ಈಸಿ ಆಗಿತ್ತಾ? ಏನು ಭಯ ಅನಿಸಿಲ್ಲ? ಕ್ಯಾಮ್ರಾ ಎಲ್ಲ ಇತ್ತಲ್ಲ, CC ಕ್ಯಾಮ್ರಾ ಎಲ್ಲ ಈಸಿ ಇತ್ತಾ? ಸೂಪರ್. ಯಾವ ಸ್ಕೂಲ್ ನೀನು? ವೆಂಕಟೇಶ್ವರ. ಓಕೆ, ಒಳ್ಳೆಯದಾಗಲಿ. ಯಾವ್ದು ಇಷ್ಟ? ಹೆಂಗೆ ಬರ್ದಿರಿ? ಯಾವ ನಿಮ್ಮ ಯಾವ ಶಾಲೆ ಅವ್ರು ನೀವು? ಯಾವ ಶಾಲೆ ನಿಮ್ಮದು? ಶೃಂಗೇರಿ. CC ಕ್ಯಾಮ್ರಾಸ್ ಎಲ್ಲ ಇದ್ವಾ? ಹೊರಗಡೆಯಿಂದ ಕಾಪಿ ಚೀಟಿ ಎಸದ್ರಂತಲ್ಲ, ಕಾಪಿ ಚೀಟಿ ಇಲ್ವಾ? ಹಾಂ ಹಾಂ. ಯಾವುದೇ ಥರದ ಭಯ ಇಲ್ಲ. ಇಂದು ನಡೆದ ಪರೀಕ್ಷೆಯಲ್ಲಿ 2816 ವಿದ್ಯಾರ್ಥಿಗಳ ಪೈಕಿ 47 ವಿದ್ಯಾರ್ಥಿಗಳು ಗೈರಾಗಿದ್ದು, 2769 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ. ದಶಕಗಳ ಕಾಲದ ಹೋರಾಟದ ಫಲ ಪಾವಗಡ ತಾಲೂಕಿಗೆ ತುಂಗಭದ್ರಾ ಕುಡಿಯುವ ನೀರು ಹರಿದಿದೆ. ನಿನ್ನೆ ಮತ್ತು ಇವತ್ತು ಕೆಲ ಗ್ರಾಮಗಳಲ್ಲಿ ಪ್ರಾಯೋಗಿಕವಾಗಿ ಒಂದು ತುಂಗಭದ್ರಾ ಕುಡಿಯುವ ನೀರನ್ನು ಜಿಲ್ಲಾ ಪಂಚಾಯಿತಿ ಇಲಾಖೆಯಿಂದ ಹರಿಯಬಿಡಲಾಗಿದೆ. ಈ ಒಂದು ಕುಡಿಯುವ ನೀರಿನ ಬಗ್ಗೆ ಗ್ರಾಮಗಳಿಗೆ ತೆರಳಿದ ಜಿಲ್ಲಾ ಪಂಚಾಯಿತಿ AWD ಕಾವ್ಯ ಮತ್ತು ಇಂಜಿನಿಯರ್ ಬಸವಲಿಂಗಪ್ಪನವರು ಸಾರ್ವಜನಿಕರಿಗೆ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ದಿನ ಇನ್ನು ಮುಂದೆ ಇದರಲ್ಲೇ ನೀರು ಬಿಡ್ಬೇಕು. ನೀವು ಇನ್ನು ಹಬ್ಬ ಆಗೋವರೆಗೂ ಈ ನೀರನ್ನ ಕುಡಿಯೋಕೆ ಮಾತ್ರ ಬಳಸ್ಬೇಕು. ಪಾತ್ರೆ ತೊಳೆಯೋದಕ್ಕೆ, ಬಟ್ಟೆ ಒಗೆಯೋದಕ್ಕೆ ಎಲ್ಲ ದಿನ ಬಳಕೆಗೆ ಬಳಸ್ರಿ, ಕುಡಿಬೇಡ್ರಿ. ಹಬ್ಬ ಆದಮೇಲೆ ನೀವು ಕುಡಿಬೇಕು. ಫಿಲ್ಟ್ರ್ ನೀರೇ ಇದು ಬರ್ತಿರೋದು. ಅಲ್ಲಿವರೆಗೂ ನೀವು RO ಪ್ಲಾಂಟ್ ನೀರು ಕುಡಿಬೋದು. ಇನ್ನೊಂದು ವಾರ ಅದಾದಮೇಲೆ ನೀವು ಕುಡಿಬೋದು. ಸರ್, ಫುಲ್ ನೀರು ಬಿಡಿ. ಫಿಲ್ಟ್ರ್ ನೀರು ಬರ್ತಿರೋದು ವೇಸ್ಟ್ ಎಲ್ಲ ಹಾಕಿಕೊಡ್ತೀವಿ. ನಾಗರಮಡಿಕೆ ಗ್ರಾಮ ಪಂಚಾಯತಿ ಶ್ರೀರಂಗಪುರ ತಾಂಡಕ್ಕೆ ತುಂಗಭದ್ರಾ ವಾಟರ್ ಬಂದಿದ್ದಾವೆ. ತುಂಗಭದ್ರಾ ನೀರು ಬಂದಿದ್ದಾವೆ. ಪ್ರತಿ ಮನೆಗೂ ನಲ್ಲಿ ಕೊಟ್ಟಿದ್ದೀವಿ. ಪ್ರತಿಯೊಂದು ಮನೆಗೂ ತುಂಗಭದ್ರಾ ನೀರು ಬಂದಿದ್ದಾವೆ. ಶುದ್ಧ ಕುಡಿಯೋ ನೀರು ಬರ್ತದೆ. ಪ್ರತಿಯೊಬ್ಬರು ಉಪಯೋಗಿಸ್ಕೋಬೇಕು. ಏನಮ್ಮ? ಪ್ರತಿ ಮನೆಗೂ ಬರ್ತಿದ್ದೀವಿ. ಎಲ್ಲ ಮನೆಗೂ ಶುದ್ಧ ಕುಡಿಬೇಕು. ಅಲ್ಲಿಗೆ ಫಿಲ್ಟರ್ ಆಗಿ ಬರ್ತದೆ. ಫಿಲ್ಟರ್ ಆಗಿ ಬಂದ ನೀರು ಡೈರೆಕ್ಟಾಗಿ ಒಂದು ವಾರ, ಒಂದು ವೀಕು ಇದು ಮಾಡಿ ಕುಡಿಬೇಡ್ರಿ. ಅಡಿಗೆಗೆ, ದನ ಕರ, ಕುಡಿ, ಪಾತ್ರೆಗೆ ಎಲ್ಲಕ್ಕೂ ಬಳಸಿ. ಒಂದು ವೀಕ್ ಕುಡಿಬೇಡ್ರಿ. ಎಲ್ಲ ಸ್ವಲ್ಪ ನೀರು ಹೊಸದಾಗಿ ಇಟ್ಟಿದ್ದಾರೆ. ನದಿಯಲ್ಲಿ ಸ್ವಲ್ಪ ಹೆಚ್ಚು ಬರ್ತಾ ಇರ್ತದೆ. ಅದಕ್ಕಾಗಿ ಒಂದು ವಾರ ಬಿಟ್ಟು ಟೋಟಲಿಗೆ ಮುಂದೆ ಎಲ್ಲ ಮನೆಗೂ ಇಲ್ಲೇ ಬರ್ತದೆ ಫಿಲ್ಟ್ರಿಂಗ್. ತುಂಗಭದ್ರಾ ಕುಡಿಯುವ ನೀರು ಪಾವಗಡ ತಾಲೂಕಿನ ಕೆಲ ಗ್ರಾಮಗಳಿಗೆ ಹರಿದ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷರಾದ ವಿ ನಾಗಭೂಷಣ ರೆಡ್ಡಿ ಸಿಹಿ ಹಂಚಿ ಪಟಾಕಿ ಸಿಡಿಸಿದ್ದಾರೆ. ಮೊದಲಿಗೆ ಅವರು ಪಾವಗಡ ಪಟ್ಟಣದ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿರುವ ಇಂಜಿನಿಯರ್ ಬಸವಲಿಂಗಪ್ಪ ಸೇರಿದಂತೆ ಸಿಬ್ಬಂದಿಗೆ ಸಿಹಿಯನ್ನು ಹಂಚಿದ್ದಾರೆ. ನಂತರ ಪಟ್ಟಣದ ಗುರುಭವನ ಆಟದ ಮೈದಾನದಲ್ಲಿ ಹಿರಿಯ ನಾಗರಿಕರಿಗೆ ಸಿಹಿ ಹಂಚಿದ್ದಾರೆ, ಪಟಾಕಿಯನ್ನು ಸಿಡಿಸಿದ್ದಾರೆ. ನಂತರ ಪಾವಗಡ ಪವರ್ ನ್ಯೂಸ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಸತತ ಹೋರಾಟಗಳ ಮುಖಾಂತರ ಸಾರ್ವಜನಿಕರು ಮತ್ತು ಪಾದಯಾತ್ರೆ, ಬೈಕ್ ರ್ಯಾಲಿ ಮತ್ತು ತಿಂಗಳಾನುಗಟ್ಟಲೆ ತಾಲೂಕು ಆಫೀಸ್ ಮುಂದುಗಡೆ ಪ್ರತಿಭಟನೆ, ಅದೇ ಥರ ಒಂದು ಹೈಕೋರ್ಟ್ಗೆ ನಾನು PIL ಹಾಕಿ 30 ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಒಂದು PIL ಹಾಕಿ 2019ರಲ್ಲಿ ಪಾವಗಡ ತಾಲೂಕಿಗೆ ಸೇರಿಸಿ ಕೂಡ್ಲಿಗಿ, ಮೊಳಕಾಲ್ಮೂರು, ಚಳ್ಳಕೆರೆ, ಪಾವಗಡ ಸೇರಿ 2352 ಕೋಟಿ ಸರ್ಕಾರ
ಸ್ಯಾಂಕ್ಷನ್ ಮಾಡಿತ್ತು. ಇದೇ ಸಿದ್ದರಾಮಯ್ಯನವರೇ ಆವಾಗಲೂ CM ಇದ್ದಿದ್ದು. ಅವರ ಒಂದು ಅಮೃತ ಹಸ್ತದಿಂದ ಈಗ ಬಂದು ತಾಲೂಕಿನ ಸಮಸ್ತ ನಾಗರಿಕರು ಕುಡಿಯುವ ನೀರಿಗೆ ಒಂದು ಉದ್ಘಾಟನೆ ಮಾಡಿದ್ರೂ ತುಂಬ ಸಂತೋಷ ಆಗುತ್ತದೆ. ಅದಕ್ಕಿಂತ ಮುಂಚೆ ಈಗ ಬೇಸಿಗೆ ಸಮೀಪಿಸುತ್ತಿರುವುದರಿಂದ ಎಲ್ಲರಿಗೂ, ನಮ್ಮ ಸಹಪಾಠಿಗಳಿಗೆಲ್ಲರಿಗೂ ಸ್ವೀಟು ಹಂಚಿ ತಾಲೂಕಿಗೆ ಒಂದು ಒಳ್ಳೆಯ ಸಾಧನೆ ಮಾಡಿದೆವು ಅಂತ ಹೇಳಿ ನನಗೆ ಸಂತೋಷ ಆಗಿದೆ. ಇದು ತುಂಬ ಶ್ಲಾಘನೀಯವಾದಂಥ ಕೆಲಸ ಅಂತನೂ ನನಗೆ ಅನಿಸಿದೆ. ನನ್ನ ಹೋರಾಟದ ಫಲನೂ ಇದರಲ್ಲಿ ಇದೆ. ತಾಲೂಕಿನ ಸಮಸ್ತ ನಾಗರಿಕರು, ರಾಜಕಾರಣಿಗಳು ಎಲ್ಲರ ಹೋರಾಟದ ಪ್ರತಿಫಲ ಈ ದಿನ ಪಾವಗಡ ತಾಲೂಕಿಗೆ ನೀರು ಬಂದಿದೆ ಅಂತ ಸಂತೋಷದಿಂದ ನಾನು ಈ ಸ್ವೀಟನ್ನು ಹಂಚುತ್ತಿದ್ದೇನೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.